ನೀನು ನನಗೆ ದಯವಿಟ್ಟು ಕುಳಿತುಕೊಳ್ಳಲು ಬಿಡ್ತೀಯಾ, ನೀನು ನನಗೆ ಪ್ಲೀಸ್ ಕೂತ್ಕೊಳ್ಳೋಕೆ ಬಿಡ್ತೀಯಾ ಅಂತ ಕೇಳೋದಕ್ಕೆ ವಿಲ್ ಯು ಪ್ಲೀಸ್ ಲೆಟ್ ಮಿ ಸಿಟ್, ವಿಲ್ ಯು ಪ್ಲೀಸ್ ಲೆಟ್ ಮಿ ಸಿಟ್. ದಯವಿಟ್ಟು ನೀನು ನಿಧಾನವಾಗಿ ಮಾತಾಡ್ತೀಯಾ, ದಯವಿಟ್ಟು ಸ್ವಲ್ಪ ಸ್ಲೋ ಆಗಿ ಮಾತಾಡ್ತೀಯಾ ಕೇಳ್ತೀವಲ್ಲ. ವಿಲ್ ಯು ಪ್ಲೀಸ್ ಸ್ಪೀಕ್ ಸ್ಲೋಲಿ, ವಿಲ್ ಯು ಪ್ಲೀಸ್ ಸ್ಪೀಕ್ ಸ್ಲೋಲಿ. ಅಡಚಣೆಗಾಗಿ ಕ್ಷಮೆ ಇರಲಿ, ಅಡಚಣೆಗಾಗಿ ಕ್ಷಮೆ ಇರಲಿ ಅನ್ನೋದಕ್ಕೆ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ನಿಮ್ಮ ಅಮೂಲ್ಯವಾದ ಸಲಹೆಗೆ ಧನ್ಯವಾದಗಳು, ನಿಮ್ಮ ಅಡ್ವೈಸ್ಗೆ, ನಿಮ್ಮ ಪ್ರೀಷಿಯಸ್ ಅಡ್ವೈಸ್ಗೆ ಧನ್ಯವಾದಗಳು ಅಂತೀವಲ್ಲ. ಥ್ಯಾಂಕ್ಸ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಅಡ್ವೈಸ್, ಥ್ಯಾಂಕ್ಸ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಅಡ್ವೈಸ್. ನೀನು ಪಾರ್ಟಿ ಎಂಜಾಯ್ ಮಾಡ್ತಿದ್ಯಾ ಅಂತ ಅಂದ್ಕೊಳ್ತೀನಿ, ನೀನು ಪಾರ್ಟಿನ ಎಂಜಾಯ್ ಮಾಡ್ತಿದ್ಯಾ ಅಂತೇಳಿ ಅಂದ್ಕೊಳ್ತೀನಿ ಅನ್ನೋದಕ್ಕೆ ಹೋಪ್ ಯು ಆರ್ ಎಂಜಾಯಿಂಗ್ ದ ಪಾರ್ಟಿ, ಹೋಪ್ ಯು ಆರ್ ಎಂಜಾಯಿಂಗ್ ದ ಪಾರ್ಟಿ. ಇದು ಒಳ್ಳೆ ಸುದ್ದಿ, ಒಂದು ಒಳ್ಳೆ ಸುದ್ದಿ ಇದು ಅನ್ನೋದಕ್ಕೆ ದಟ್ ಈಸ್ ಗುಡ್ ನ್ಯೂಸ್, ದಟ್ ಈಸ್ ಗುಡ್ ನ್ಯೂಸ್. ನಿಧಾನವಾಗಿ ಗಾಡಿ ಚಲಾಯಿಸು, ನಿಧಾನವಾಗಿ ಗಾಡಿ ಓಡಿಸು ಅನ್ನೋದಕ್ಕೆ ಡ್ರೈವ್ ಸ್ಲೋಲಿ, ಡ್ರೈವ್ ಸ್ಲೋಲಿ. ಅವನ ಬಗ್ಗೆ ಕಾಳಜಿ ತಗೋ, ಅವನ ಬಗ್ಗೆ ಕಾಳಜಿ ತಗೋ, ನೆಗ್ಲೆಕ್ಟ್ ಮಾಡಬೇಡ ಅಂತೆಲ್ಲ ಅಂತೀವಲ್ಲ. ಟೇಕ್ ಕೇರ್ ಆಫ್ ಹಿಮ್, ಟೇಕ್ ಕೇರ್ ಆಫ್ ಹಿಮ್. ನೀನು ಮಾತನಾಡುವ ಮೊದಲು ಯೋಚಿಸು, ಅಂದರೆ ನೀನು ಮಾತಾಡೋಕ್ಕಿಂತ ಮೊದಲು ಯೋಚನೆ ಮಾಡಿ ಮಾತಾಡುವಂಥ ಅರ್ಥ. ಥಿಂಕ್ ಬಿಫೋರ್ ಯು ಸ್ಪೀಕ್, ಥಿಂಕ್ ಬಿಫೋರ್ ಯು ಸ್ಪೀಕ್. ನನಗೆ ಅವಳ ಬಗ್ಗೆ ಮಾಹಿತಿ ಕೊಡಿ ಅಥವಾ ನನಗೆ ಅವಳ ಬಗ್ಗೆ ಇನ್ಫಾರ್ಮೇಷನ್ ಕೊಡು ಅನ್ನೋದಕ್ಕೆ ಇನ್ಫಾರ್ಮ್ ಮೀ ಅಬೌಟ್ ಹರ್, ಇನ್ಫಾರ್ಮ್ ಮೀ ಅಬೌಟ್ ಹರ್. ಮತ್ತೊಮ್ಮೆ ಬಾ, ಇನ್ನೊಂದು ಸರಿ ಬಾ ಅನ್ನೋದಕ್ಕೆ ಡೂ ಕಮ್ ಅಗೈನ್, ಡೂ ಕಮ್ ಅಗೈನ್. ಜಾಗ ಖಾಲಿ ಮಾಡಿ, ಜಾಗನ ವೆಕೆಂಟ್ ಮಾಡಿ ಅಂತೀವಲ್ಲ. ಸೊ ವೆಕೇಟ್ ದ ಪ್ಲೇಸ್, ವೆಕೇಟ್ ದ ಪ್ಲೇಸ್. ನಿನ್ನ ಬಗ್ಗೆ ನಿನಗೆ ನಂಬಿಕೆ ಇರಲಿ, ನಿನ್ನ ಮೇಲೆ ನಿನ್ನ ನಂಬಿಕೆ ಇರಲಿ, ಬೇರೆಯವ್ರನ್ನ ಆಮೇಲೆ ನಂಬೋದು ಅಂತೀವಲ್ಲ. ಸೊ ಹ್ಯಾವ್ ಫೇತ್ ಇನ್ ಯುವರ್ ಸೆಲ್ಫ್, ಹ್ಯಾವ್ ಫೇತ್ ಇನ್ ಯುವರ್ ಸೆಲ್ಫ್. ಈ ಪಾಕೆಟನ್ನು ಕೊರಿಯರ್ ಮೂಲಕ ಕಳಿಸಿ, ಈ ಪಾಕೆಟನ್ನು ಕೊರಿಯರ್ ಮಾಡಿ ಅಂತೀವಲ್ಲ. ಸೆಂಡ್ ದಿಸ್ ಪಾಕೆಟ್ ಬೈ ಕೊರಿಯರ್, ಸೆಂಡ್ ದಿಸ್ ಪಾಕೆಟ್ ಬೈ ಕೊರಿಯರ್. ಇದನ್ನು ಯಾರು ಮಾಡಬಲ್ಲರು, ಇದನಿಗೆ ಯಾರಿಗೆ ಮಾಡೋಕ್ಕಾಗುತ್ತಿದ್ನ ಅಂತ ಕೇಳೋದಕ್ಕೆ ಹೂ ಕ್ಯಾನ್ ಡೂ ದಿಸ್, ಹೂ ಕ್ಯಾನ್ ಡೂ ದಿಸ್. ನಿಮ್ಮ ತಂದೆ ಹೇಗಿದ್ದಾರೆ, ನಿಮ್ಮ ಫಾದರ್ ಹೇಗಿದ್ದಾರೆ ಕೇಳೋದಕ್ಕೆ ಹೌ ಈಸ್ ಯುವರ್ ಫಾದರ್, ಹೌ ಈಸ್ ಯುವರ್ ಫಾದರ್. ಅಲ್ಲಿನ ವೆದರ್ ಹೇಗಿದೆ, ಅಲ್ಲಿನ ವಾತಾವರಣ ಹೇಗಿದೆ ಕೇಳ್ತೀವಲ್ಲ. ಹೌ ವಾಸ್ ದ ವೆದರ್ ದೇರ್ ಅಥವಾ ಹೌ ಈಸ್ ದ ವೆದರ್ ದೇರ್. ನಿಮ್ಮ ಮಗನಿಗೆ ಎಷ್ಟು ವಯಸ್ಸು, ನಿಮ್ಮ ಮಗನಿಗೆ ಎಷ್ಟು ವರ್ಷ ಕೇಳ್ತೀವಲ್ಲ. ಹೌ ಓಲ್ಡ್ ಈಸ್ ಯುವರ್ ಸನ್, ಹೌ ಓಲ್ಡ್ ಈಸ್ ಯುವರ್ ಸನ್. ನೀನು ಯಾವ ಪುಸ್ತಕ ಓದ್ತಿದೆಯಾ, ನೀನು ಯಾವ ಬುಕ್ ಓದ್ತಿದೆಯಾ ಕೇಳೋದಕ್ಕೆ ವಿಚ್ ಬುಕ್ಸ್ ಆರ್ ಯು ರೀಡಿಂಗ್, ವಿಚ್ ಬುಕ್ಸ್ ಆರ್ ಯು ರೀಡಿಂಗ್. ನೀನು ನಮ್ಮ ಹತ್ತಿರ ಯಾವಾಗ ಬರ್ತೀಯಾ, ನೀನು ನಮ್ಮ ಹತ್ರಕ್ಕೆ ಯಾವಾಗ ಬರ್ತೀಯಾ ಕೇಳೋದಕ್ಕೆ ವೆನ್ ಆರ್ ಯು ಕಮಿಂಗ್ ಟು ಅಸ್, ವೆನ್ ಆರ್ ಯು ಕಮಿಂಗ್ ಟು ಅಸ್. ನೀವು ಎಲ್ಲಿ ಕೆಲಸ ಮಾಡೋದು, ನೀವು ಎಲ್ಲಿ ವರ್ಕ್ ಮಾಡೋದು ಕೇಳೋದಕ್ಕೆ ವೇರ್ ಡು ಯು ವರ್ಕ್, ವೇರ್ ಡು ಯು ವರ್ಕ್. ನೀನು ಏಕೆ ಇಲ್ಲಿ ಕುಳಿತಿದ್ದೀಯಾ, ನೀನು ಯಾಕೆ ಇಲ್ಲಿ ಕುತ್ಕೊಂಡಿದ್ದೀಯಾ ಅಂತ ಕೇಳ್ತೀವಲ್ಲ. ವೈ ಆರ್ ಯು ಸಿಟ್ಟಿಂಗ್ ಹಿಯರ್, ವೈ ಆರ್ ಯು ಸಿಟ್ಟಿಂಗ್ ಹಿಯರ್. ನಾನು ನಿನಗೆ ಕಂಪ್ನಿ ಕೊಡಲಾ, ನಾನು ನಿಂಗೆ ಕಂಪ್ನಿ ಕೊಡಲಾ ಅಥವಾ ನಾನು ನಿನ್ನ ಜೊತೆಗೆ ಬರಲಾ ಅಂತ ಕೇಳೋದಕ್ಕೆ ಮೇ ಐ ಅಕಂಪನಿ ಯು, ಮೇ ಐ ಅಕಂಪನಿ ಯು. ನೀನೊಂದು ಕೆಲಸ ಮಾಡ್ತೀಯಾ, ನೀನೊಂದು ಕೆಲಸ ಮಾಡ್ತೀಯಾ ಕೇಳ್ತೀವಲ್ಲ. ವಿಲ್ ಯು ಡೂ ಒನ್ ಥಿಂಗ್, ವಿಲ್ ಯು ಡೂ ಒನ್ ಥಿಂಗ್. ನಿಮ್ಮ ಕುಟುಂಬ ಹೇಗಿದೆ, ನಿಮ್ಮ ಫ್ಯಾಮಿಲಿ ಹೇಗಿದೆ ಕೇಳೋದಕ್ಕೆ ಹೌ ಈಸ್ ದ ಫ್ಯಾಮಿಲಿ, ಹೌ ಈಸ್ ದ ಫ್ಯಾಮಿಲಿ. ನಾವು ಈಗ ಎಲ್ಲಿದ್ದೇವೆ, ನಾವು ಇವಾಗ ಎಲ್ಲಿದ್ದೀವಿ ಕೇಳ್ತೀವಲ್ಲ. ವೇರ್ ಆರ್ ಯು, ವೇರ್ ಆರ್ ವಿ ನೌ, ವೇರ್ ಆರ್ ವಿ ನೌ. ಅದೇ ವೇರ್ ಆರ್ ಯು ನೌ ಅಂದರೆ ನೀನು ಇವಾಗ ಎಲ್ಲಿದೆಯಾ ಕೇಳ್ದಂಗೆ ಆಗುತ್ತೆ. ನೀನು ಏನನ್ನು ಹುಡುಕುತ್ತಿದ್ದೀಯಾ, ವಾಟ್ ಆರ್ ಯು ಲುಕಿಂಗ್ ಫಾರ್, ವಾಟ್ ಆರ್ ಯು ಲುಕಿಂಗ್ ಫಾರ್. ನಾನು ನಿನ್ನನ್ನು ಎಲ್ಲಿ ಭೇಟಿ ಮಾಡಲಿ, ನಾನು ನಿನ್ನನ್ನು ಎಲ್ಲಿ ಮೀಟ್ ಮಾಡೋದು ಅಂತ ಕೇಳೋದಕ್ಕೆ ವೇರ್ ಶುಡ್ ಐ ಕಾಂಟ್ಯಾಕ್ಟ್ ಯು, ವೇರ್ ಶುಡ್ ಐ ಕಾಂಟ್ಯಾಕ್ಟ್ ಯು. ನೀನು ಏಕೆ ನನ್ನನ್ನು ಕೇಳಿಸ್ಕೊಳ್ತಾ ಇಲ್ಲ, ನೀನು ಯಾಕೆ ನಾನು ಹೇಳಿದ್ದನ್ನು ಕೇಳಿಸ್ಕೊಳ್ತಿಲ್ಲ ಅನ್ನೋದಕ್ಕೆ ವೈ ಡೋಂಟ್ ಯು ಲಿಸನ್ ಮೀ, ವೈ ಡೋಂಟ್ ಯು ಲಿಸನ್ ಮೀ. ನೀನು ಅವನನ್ನು ಗುರುತಿಸಿದೆಯಾ, ನೀನು ಅವನನ್ನು ರೆಕಗ್ನೈಸ್ ಮಾಡಿದೆಯಾ ಕೇಳೋದಕ್ಕೆ ಡೂ ಯು ರೆಕಗ್ನೈಸ್ ಹಿಮ್. ನಾನು ಸ್ವಲ್ಪ ಹೊತ್ತಿನಲ್ಲಿ ಊಟ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಊಟ ಮಾಡ್ತೀನಿ ಅನ್ನುವ ಅರ್ಥದ ವಾಕ್ಯ. ಸೊ ನಾನು ಸ್ವಲ್ಪ ಹೊತ್ತಿನಲ್ಲೇ ಊಟ ಮಾಡ್ತೀನಿ ಅನ್ನೋದಕ್ಕೆ ಐ ಆಮ್ ಈಟಿಂಗ್ ಅಥವಾ ಐ ವಿಲ್ ಈಟ್ ಇನ್ ಅ ವೈಲ್, ಐ ವಿಲ್ ಈಟ್ ಇನ್ ಅ ವೈಲ್. ನಾನು ಇನ್ನೂ ಊಟ ಮಾಡಲು ಬಯಸ್ತೀನಿ, ಇನ್ನೊಂದು ಸ್ವಲ್ಪ ಊಟ ಬೇಕು ನನಗೆ ಅನ್ನುವ
ಅನ್ನುವ ಅರ್ಥದ ವಾಕ್ಯ. ಐ ವಾಂಟ್ ಟು ಈಟ್ ಮೋರ್. ಐ ವಾಂಟ್ ಟು ಈಟ್ ಮೋರ್. ಇದನ್ನು ಮಾಡುವುದು ಹೇಗೆ, ಇದನ್ನು ಮಾಡೋದು ಹೇಗೆ ಅಂತ ಕೇಳೋದಕ್ಕೆ ಹೌ ಟು ಡೂ ಇಟ್. ಹೌ ಟು ಡೂ ಇಟ್. ನಾನು ಏನನ್ನು ಮಾಡಲಾರೆ, ನನ್ನ ಹತ್ರ ಇವಾಗ ಏನೂ ಮಾಡೋಕ್ಕಾಗಲ್ಲ ಅಂತೀವಲ್ಲ, ಸೊ ನಾನು ಏನನ್ನೂ ಮಾಡಲಾರೆ ಅನ್ನೋದಕ್ಕೆ ಐ ಕಾಂಟ್ ಡೂ ಎನಿಥಿಂಗ್. ಐ ಕಾಂಟ್ ಡೂ ಎನಿಥಿಂಗ್. ಇದರಿಂದ ದೂರ ಇರು ಅಂತ ಹೇಳೋದಕ್ಕೆ ಸ್ಟೇ ಅವೇ ಫ್ರಮ್ ಇಟ್. ಸ್ಟೇ ಅವೇ ಫ್ರಮ್ ಇಟ್. ದಯವಿಟ್ಟು ಒಳಗೆ ಬಾ. ಪ್ಲೀಸ್ ಒಳಗೆ ಬಾ ಅಂತೀವಲ್ಲ, ಪ್ಲೀಸ್ ಕಮ್ ಇನ್ಸೈಡ್. ಪ್ಲೀಸ್ ಕಮ್ ಇನ್ಸೈಡ್. ನೀನು ನನಗೆ ಏನು ಕೊಡಬಲ್ಲೆ, ನೀನು ನನಗೇನು ಕೊಡೋಕ್ಕಾಗತ್ತೆ, ನೀನೇನು ನನಗೆ ಕೊಡಬಲ್ಲೆ ಅಂತ ಕೇಳೋದಕ್ಕೆ ವಾಟ್ ಕ್ಯಾನ್ ಯು ಗಿವ್ ಮೀ. ವಾಟ್ ಕ್ಯಾನ್ ಯು ಗಿವ್ ಮೀ. ಮತ್ತೊಂದು ಕೊಡು, ಇನ್ನೊಂದು ಕೊಡು ಅನ್ನೋದಕ್ಕೆ ಗಿವ್ ಒನ್ ಮೋರ್. ಗಿವ್ ಒನ್ ಮೋರ್. ಕೊಳೆಯಾದ ಬಟ್ಟೆಗಳನ್ನು ಹೊರಗೆ ಇಡು, ಕೊಳಕಾದ ಬಟ್ಟೆನ ಹೊರಗಡೆ ಇಡು ಅನ್ನೋದಕ್ಕೆ ಪುಟ್ ಡರ್ಟಿ ಕ್ಲಾತ್ಸ್ ಔಟ್ಸೈಡ್. ಪುಟ್ ಡರ್ಟಿ ಕ್ಲಾತ್ಸ್ ಔಟ್ಸೈಡ್. ನೀನು ಏನಾದರೂ ಕುಡಿಯುತ್ತೀಯಾ, ಏನಾದರೂ ಕುಡಿತೀಯಾ ನೀನು ಅಂತ ಕೇಳೋದಕ್ಕೆ ವಿಲ್ ಯು ಡ್ರಿಂಕ್ ಸಮಥಿಂಗ್. ವಿಲ್ ಯು ಡ್ರಿಂಕ್ ಸಮಥಿಂಗ್. ಬೆಳಗ್ಗೆ ಬಾ, ಮಾರ್ನಿಂಗ್ ಬಾ ಅಂತೀವಲ್ಲ, ಕಮ್ ಇನ್ ದ ಮಾರ್ನಿಂಗ್. ಕಮ್ ಇನ್ ದ ಮಾರ್ನಿಂಗ್. ಇದು ಸಾಧ್ಯವೇ ಇಲ್ಲ, ಇದು ಖಂಡಿತ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇಟ್ ಈಸ್ ಇಂಪಾಸಿಬಲ್. ಇಟ್ ಈಸ್ ಇಂಪಾಸಿಬಲ್. ಇದನ್ನು ಇನ್ನೂ ಸ್ಟ್ರೆಸ್ ಆಗಿ ಹೇಳಬೇಕಂದ್ರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್. ಹೇಗೆ ಆಡುವುದು ಎಂದು ನನಗೆ ಗೊತ್ತು. ಉದಾಹರಣೆಗೆ ಚೆಸ್ ಆಡೋದು ಹೆಂಗೆ ಅಂತೇಳಿ ನಂಗೆ ಗೊತ್ತು, ಕ್ರಿಕೆಟ್ ಆಡೋದು ಹೆಂಗೆ ಅಂತೇಳಿ ಗೊತ್ತು, ಲೂಡೋ ಹೆಂಗೆ ಆಡೋದು ಅಂತೇಳಿ ಗೊತ್ತು ಅಂತೀವಲ್ಲ. ಸೊ ಹೇಗೆ ಆಡುವುದು ಎಂದು ನನಗೆ ಗೊತ್ತು ಅನ್ನೋದಕ್ಕೆ ಐ ನೋ ಹೌ ಟು ಪ್ಲೇ. ಐ ನೋ ಹೌ ಟು ಪ್ಲೇ ಚೆಸ್. ಐ ನೋ ಹೌ ಟು ಪ್ಲೇ ಲೂಡೋ. ಐ ನೋ ಹೌ ಟು ಪ್ಲೇ ಕ್ರಿಕೆಟ್ ಲೈಕ್ ದಟ್. ನಾನು ಒಂದು ಸೇಬು ತಿನ್ನುತ್ತಿದ್ದೇನೆ, ನಾನೊಂದು ಆ್ಯಪಲ್ ತಿಂತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಈಟಿಂಗ್ ಆ್ಯನ್ ಆ್ಯಪಲ್. ಐ ಆಮ್ ಈಟಿಂಗ್ ಆ್ಯನ್ ಆ್ಯಪಲ್. ಅವನು ಏನು ಮಾಡುತ್ತಿದ್ದಾನೆ, ಅವನು ಏನು ಮಾಡ್ತಿದ್ದಾನೆ ಕೇಳೋದಕ್ಕೆ ವಾಟ್ ಈಸ್ ಹಿ ಡೂಯಿಂಗ್. ವಾಟ್ ಈಸ್ ಹಿ ಡೂಯಿಂಗ್. ನಾನು ನಿನಗೆ ಮೆಸೇಜ್ ಮಾಡಿದ್ದೆ, ನಾನು ನಿನಗೆ ಮೆಸೇಜ್ ಮಾಡಿದ್ನಲ್ಲ ಅನ್ನೋದಕ್ಕೆ ಐ ಮೆಸೇಜ್ಡ್ ಯು. ಐ ಮೆಸೇಜ್ಡ್ ಯು. ನಾನು ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ, ನಾನು ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಟಾಕಿಂಗ್ ಟು ಯು. ಐ ಆಮ್ ಟಾಕಿಂಗ್ ಟು ಯು. ನನ್ನ ಹತ್ತಿರ ನಿನ್ನ ಪರ್ಸ್ ಇದೆ, ನಿನ್ನ ಪರ್ಸ್ ನನ್ನ ಹತ್ತಿರ ಇದೆ ಅನ್ನೋದಕ್ಕೆ ಐ ಹ್ಯಾವ್ ಯುವರ್ ಪರ್ಸ್. ಐ ಹ್ಯಾವ್ ಯುವರ್ ಪರ್ಸ್. ಶುದ್ಧವಾದ ನೀರನ್ನು ಕುಡಿ, ಕ್ಲೀನ್ ವಾಟರನ್ನು ಕುಡಿ ಯಾವಾಗಲೂ ಅನ್ನೋದಕ್ಕೆ ಡ್ರಿಂಕ್ ಕ್ಲೀನ್ ವಾಟರ್. ಇದು ನೀವು ಹೀಗೂ ಹೇಳ್ಬೋದು, ಆಲ್ವೇಸ್ ಡ್ರಿಂಕ್ ಕ್ಲೀನ್ ವಾಟರ್. ನಾನು ನಿನ್ನನ್ನು ಮರೆಯೋದಿಲ್ಲ, ನನ್ನ ಮರೆಯಲ್ಲ ಅನ್ನೋದಕ್ಕೆ ಐ ವಿಲ್ ನಾಟ್ ಫರ್ಗೆಟ್ ಯು. ಐ ವಿಲ್ ನಾಟ್ ಫರ್ಗೆಟ್ ಯು. ಎದುರಿಗೆ ಯಾರು ಕುಳಿತಿದ್ದಾರೆ, ಎದುರಿಗೆ ಯಾರು ಕೂತ್ಕೊಂಡಿದ್ದಾರೆ ಕೇಳೋದಕ್ಕೆ ಹೂ ಈಸ್ ಸಿಟ್ಟಿಂಗ್ ಇನ್ ಫ್ರಂಟ್. ಹೂ ಈಸ್ ಸಿಟ್ಟಿಂಗ್ ಇನ್ ಫ್ರಂಟ್. ನಡಿ ಒಟ್ಟಿಗೆ ಊಟ ಮಾಡೋಣ, ನಡಿ ಒಟ್ಟಿಗೆ ಊಟ ಮಾಡೋಣ ಅನ್ನೋದಕ್ಕೆ ಲೆಟ್ಸ್ ಈಟ್ ಟುಗೆದರ್. ಲೆಟ್ಸ್ ಈಟ್ ಟುಗೆದರ್. ನನ್ನನ್ನು ಮರೆಯಬೇಡ, ನನ್ನ ಮರಿಬೇಡ ಅನ್ನೋದಕ್ಕೆ ಡೋಂಟ್ ಫರ್ಗೆಟ್ ಮೀ. ಡೋಂಟ್ ಫರ್ಗೆಟ್ ಮೀ. ರೂಮಿನಲ್ಲಿ ಯಾರು ಇದ್ದಾರೆ, ರೂಮಲ್ಲಿ ಯಾರಿದ್ದಾರೆ ಕೇಳೋದಕ್ಕೆ ಹೂ ಈಸ್ ಇನ್ ದ ರೂಮ್. ಹೂ ಈಸ್ ಇನ್ ದ ರೂಮ್. ನಿನ್ನ ಬಟ್ಟೆಗಳು ಶುಚಿಯಾಗಿ ಕಾಣ್ತವೆ, ನಿನ್ನ ಬಟ್ಟೆನ ಕ್ಲೀನಾಗಿ ಕಾಣ್ತಿದೆಯಲ್ಲ ಅನ್ನೋದಕ್ಕೆ ಯುವರ್ ಕ್ಲಾತ್ಸ್ ಲುಕ್ ಕ್ಲೀನ್. ಯುವರ್ ಕ್ಲಾತ್ಸ್ ಲುಕ್ ಕ್ಲೀನ್. ನೀನು ಚೆನ್ನಾಗಿ ಆಡ್ತೀಯ, ನೀನು ಚೆನ್ನಾಗಿ ಆಟ ಆಡ್ತೀಯ ಅನ್ನೋದಕ್ಕೆ ಯು ಪ್ಲೇ ವೆಲ್. ಯು ಪ್ಲೇ ವೆಲ್. ನೀನು ಎಷ್ಟು ಹಣ ಗಳಿಸ್ತೀಯ ಅಂದರೆ ನಿನ್ನ ದುಡಿಮೆ ಎಷ್ಟು ಅಂತೇಳಿ, ನೀನು ಎಷ್ಟು ಹಣ ಗಳಿಸ್ತೀಯ ಕೇಳೋದಕ್ಕೆ ಹೌ ಮಚ್ ಡು ಯು ಲರ್ನ್. ಹೌ ಮಚ್ ಡು ಯು ಅರ್ನ್. ಹೌ ಮಚ್ ಡು ಯು ಅರ್ನ್. ಸಾಲಿನಲ್ಲಿ ನಿಲ್ಲು, ಕ್ಯೂ ಅಲ್ಲಿ ನಿಲ್ಲು ಅಂತೀವಲ್ಲ, ಸ್ಟ್ಯಾಂಡ್ ಇನ್ ಲೈನ್. ಸ್ಟ್ಯಾಂಡ್ ಇನ್ ಲೈನ್ ಅಥವಾ ಸ್ಟ್ಯಾಂಡ್ ಇನ್ ಕ್ಯೂ. ಕಪ್ ಒಡೆದೋಯ್ತು. ಕಪ್ ಒಡೆದೋಯ್ತು ಅನ್ನೋದಕ್ಕೆ ದ ಕಪ್ ಈಸ್ ಬ್ರೋಕನ್. ದ ಕಪ್ ಈಸ್ ಬ್ರೋಕನ್. ಅದೇ ಪ್ಲೇಟ್ ಒಡೆದೋಯ್ತು ಅನ್ನೋದಕ್ಕೆ ದ ಪ್ಲೇಟ್ ಈಸ್ ಬ್ರೋಕನ್. ಮೊದಲು ನನಗೆ ಹೋಗಲು ಬಿಡು, ಮೊದಲು ನನಗೆ ಹೋಗೋಕ್ಕೆ ಬಿಡು ಅಂತ ಹೇಳೋದಕ್ಕೆ ಲೆಟ್ ಮೀ ಗೋ ಫಸ್ಟ್. ಲೆಟ್ ಮೀ ಗೋ ಫಸ್ಟ್. ಈ ವಾಕ್ಯವನ್ನು ಬೇರೆ ಬೇರೆ ರೀತಿಯನ್ನು ನಾವು ಹೇಳ್ಬೋದು. ಲೆಟ್ ಹರ್ ಗೋ ಫಸ್ಟ್, ಲೆಟ್ ಹಿಮ್ ಗೋ ಫಸ್ಟ್, ಲೆಟ್ ದೆಮ್ ಗೋ ಫಸ್ಟ್. ಈ ರೀತಿ ಅವ್ರಿಗೆ ಹೋಗೋಕ್ಕೆ ಬಿಡು, ಮೊದಲಿಗೆ ಅವಳಿಗೆ ಹೋಗೋಕ್ಕೆ ಬಿಡು, ಮೊದಲಿಗೆ ಅವನಿಗೆ ಹೋಗೋಕ್ಕೆ ಬಿಡು, ಈ ರೀತಿಯಾಗಿ. ಸೊ ಮೊದಲು ನನಗೆ ಹೋಗೋಕ್ಕೆ ಬಿಡು ಅನ್ನೋದಕ್ಕೆ ಲೆಟ್ ಮೀ ಗೋ ಫಸ್ಟ್. ಇದು ಅತಿ ಆಯಿತು, ಇದು ಅತಿ ಆಯಿತು ಅಂತೀವಲ್ಲ, ದಿಸ್ ಈಸ್ ಟೂ ಮಚ್. ದಿಸ್ ಈಸ್ ಟೂ ಮಚ್.
ನೀನು ಏಕೆ ಇದನ್ನು ಖರೀದಿಸಿದೆ, ನೀನು ಯಾಕೆ ಇದನ್ನ ಪರ್ಚೇಸ್ ಮಾಡಿದೆ, ನೀನು ಯಾಕೆ ಇದನ್ನ ಬೈ ಮಾಡಿದೆ ಅಂತೀವಲ್ಲ. ವೈ ಡಿಡ್ ಯು ಬೈ ಇಟ್, ವೈ ಡಿಡ್ ಯು ಬೈ ಇಟ್. ನನ್ನ ನಂತರ ಪುನರಾವರ್ತಿಸು ಅಂದರೆ ನಾನು ಹೇಳಿದ ಮೇಲೆ ರಿಪೀಟ್ ಮಾಡು ಅನ್ನೋದಕ್ಕೆ ರಿಪೀಟ್ ಆಫ್ಟರ್ ಮೀ, ರಿಪೀಟ್ ಆಫ್ಟರ್ ಮೀ. ನೀನು ಇದನ್ನು ಈಗಲೇ ಮಾಡೋದು ಒಳ್ಳೆಯದು, ನೀನನ್ನು ಇವಾಗಲೇ ಮಾಡೋದು ಒಳ್ಳೆಯದು ಅನ್ನೋದಕ್ಕೆ ಯು ಶುಡ್ ಡೂ ಇಟ್ ನಾವ್, ಯು ಶುಡ್ ಡೂ ಇಟ್ ನಾವ್. ನಿನ್ನ ದೃಷ್ಟಿ ಕೆಳಗೆ ಇರಲಿ, ದೃಷ್ಟಿ ನಿಂದು ಕೆಳಗಡೆ ಇರಲಿ ಅನ್ನೋದಕ್ಕೆ ಕೀಪ್ ಯುವರ್ ಐಸ್ ಡೌನ್, ಕೀಪ್ ಯುವರ್ ಐಸ್ ಡೌನ್. ಇದೆಲ್ಲವೂ ಅದೃಷ್ಟದ ವಿಷಯ, ಇದೆಲ್ಲವೂ ಅದೃಷ್ಟದ ವಿಚಾರ ಅನ್ನೋದಕ್ಕೆ ಇಟ್ಸ್ ಆಲ್ ಅಬೌಟ್ ಲಕ್, ಇಟ್ಸ್ ಆಲ್ ಅಬೌಟ್ ಲಕ್. ನಿನ್ನ ಮಿತಿಯಲ್ಲಿ ನೀನಿರು, ನಿನ್ನ ಲಿಮಿಟಲ್ಲಿ ನೀನಿರು, ನಿನ್ನ ಲಿಮಿಟ್ ನೀನು ಕ್ರಾಸ್ ಮಾಡಬೇಡ ಅಂತೆಲ್ಲ ಹೇಳ್ತೀವಿ. ಸೊ ನಿನ್ನ ಲಿಮಿಟಲ್ಲಿ ನೀನಿರು ಅಥವಾ ನಿನ್ನ ಮಿತಿಯಲ್ಲಿ ನೀನಿರು ಅನ್ನೋದಕ್ಕೆ ಬಿ ಇನ್ ಯುವರ್ ಲಿಮಿಟ್ಸ್, ಬಿ ಇನ್ ಯುವರ್ ಲಿಮಿಟ್ಸ್. ಬೇರೆಯವರಿಗೆ ತೊಂದರೆ ಕೊಡಬೇಡ, ಬೇರೆಯವರಿಗೆ ಡಿಸ್ಟರ್ಬ್ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಡಿಸ್ಟರ್ಬ್ ಅದರ್ಸ್, ಡೋಂಟ್ ಡಿಸ್ಟರ್ಬ್ ಅದರ್ಸ್. ನಾನು ನನ್ನ ಷರತ್ತನ್ನು ಹಾಕಿದೆ, ನಾನು ನನ್ನ ಕಂಡೀಷನ್ನ ಹಾಕಿದ್ದೀನಿ ಅನ್ನೋದಕ್ಕೆ ಐ ಪುಟ್ ಮೈ ಕಂಡೀಷನ್, ಐ ಪುಟ್ ಮೈ ಕಂಡೀಷನ್. ನಿನ್ನ ಮನಸ್ಸನ್ನು ನಂಬು, ನಿನ್ನ ಮನಸ್ಸನ್ನು ನೀನು ನಂಬು, ನಿನ್ನ ಮನಸ್ಸನ್ನು ನೀನು ಟ್ರಸ್ಟ್ ಮಾಡು, ನಿನ್ನ ಹೃದಯವನ್ನು ನೀನು ಟ್ರಸ್ಟ್ ಮಾಡು ಅಂತೆಲ್ಲ ಹೇಳ್ತೀವಲ್ಲ. ಸೊ ಟ್ರಸ್ಟ್ ಯುವರ್ ಹಾರ್ಟ್, ಟ್ರಸ್ಟ್ ಯುವರ್ ಹಾರ್ಟ್. ನಾನು ನಿನಗಾಗಿ ಕಾಯುತ್ತಿದ್ದೇನೆ, ನಾನು ನಿನಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ಐ ಆಮ್ ವೆಯ್ಟಿಂಗ್ ಫಾರ್ ಯು, ಐ ಆಮ್ ವೆಯ್ಟಿಂಗ್ ಫಾರ್ ಯು. ಇದು ನಿನಗೋಸ್ಕರ, ಇದು ನಿನಗೋಸ್ಕರ ಅನ್ನೋದಕ್ಕೆ ದಿಸ್ ಈಸ್ ಫಾರ್ ಯು, ದಿಸ್ ಈಸ್ ಫಾರ್ ಯು. ನಿನಗೆ ನಾನು ಹೇಳಿದ ಅರ್ಥ ಆಯ್ತಾ, ನಿನಗೆ ನಾನು ಹೇಳಿದ ಅರ್ಥ ಆಯ್ತಾ ಅಥವಾ ನಾನು ಹೇಳಿದ್ದು ನಿನಗೆ ಅರ್ಥ ಆಯ್ತಾ ಅಂತ ಕೇಳೋದಕ್ಕೆ ಡಿಡ್ ಯು ಗೆಟ್ ಮೈ ಪಾಯಿಂಟ್, ಡಿಡ್ ಯು ಗೆಟ್ ಮೈ ಪಾಯಿಂಟ್. ಅವನ ಸ್ಥಿತಿ ಸುಧಾರಿಸ್ತಾ ಇದೆ, ಅವನ ಸ್ಥಿತಿ ಇಂಪ್ರೂವ್ ಆಗ್ತಿದೆ, ಅವನ ಕಂಡೀಷನ್ ಇಂಪ್ರೂವ್ ಆಗ್ತಿದೆ ಅಂತೀವಲ್ಲ. ಸಾಮಾನ್ಯವಾಗಿ ಹೆಲ್ತ್ ಕಂಡೀಷನ್ ಸಂಬಂಧಪಟ್ಟಾಗಿ ಈ ವಾಕ್ಯ ಯೂಸ್ ಮಾಡ್ತೀವಿ. ಅವನ ಸ್ಥಿತಿ ಸುಧಾರಿಸ್ತಿದೆ ಅಂದರೆ ಅವನ ಹೆಲ್ತ್ ಕಂಡೀಷನ್ ಸುಧಾರಿಸ್ತಿದೆ ಅಂತೇಳಿ. ಕೆಲವೊಮ್ಮೆ ಆರ್ಥಿಕ ಪರಿಸ್ಥಿತಿ ಕೂಡ ಆಗ್ಬೋದು. ಸೊ ಹಿಸ್ ಕಂಡೀಷನ್ ಈಸ್ ಇಂಪ್ರೂವಿಂಗ್, ಹಿಸ್ ಕಂಡೀಷನ್ ಈಸ್ ಇಂಪ್ರೂವಿಂಗ್. ನಾನು ನಿನ್ನ ಜೊತೆ ನಿಲ್ಲುವೆ, ನಿಲ್ಲುವೆ ಅಂದರೆ ನಿಂಗೆ ಸಪೋರ್ಟಿವ್ ಆಗಿ ಇರ್ತೀನಿ ಅಂತೇಳಿ. ಸೊ ನಾನು ನಿನ್ನ ಜೊತೆ ನಿಲ್ಲುವೆ ಅನ್ನೋದಕ್ಕೆ ಐ ವಿಲ್ ಸ್ಟ್ಯಾಂಡ್ ಬೈ ಯು, ಐ ವಿಲ್ ಸ್ಟ್ಯಾಂಡ್ ಬೈ ಯು. ಇವತ್ತು ಬಹಳ ಸೆಕೆ ಇದೆ, ಇವತ್ತು ಭಾಳ ಸೆಕೆ ಇದೆ ಅಂತೀವಲ್ಲ. ಇಟ್ಸ್ ವೆರಿ ಹಾಟ್ ಟುಡೇ, ಇಟ್ಸ್ ವೆರಿ ಹಾಟ್ ಟುಡೇ. ಅದೇ ಚಳಿಗಾಲದಲ್ಲಿ ಇವತ್ತು ಭಾಳ ಚಳಿ ಇದೆ ಅಂತೀವಲ್ಲ, ಇಟ್ಸ್ ವೆರಿ ಕೋಲ್ಡ್ ಟುಡೇ. ನೀನು ಕೂಡ ಅಲ್ಲಿದ್ದೆ, ನೀನು ಕೂಡ ಅಲ್ಲಿದ್ಯಲ್ಲ ಅನ್ನೋದಕ್ಕೆ ಯು ಆರ್ ಆಲ್ಸೋ ದೇರ್, ಯು ಆರ್ ಆಲ್ಸೋ ದೇರ್. ನಿನ್ನ ಸುತ್ತ ಯಾರಾದರೂ ಇದ್ದಾರಾ, ಸ್ವಲ್ಪ ಗಮನಿಸು, ನಿನ್ನ ಸುತ್ತಮುತ್ತ ಯಾರಾದರೂ ಇದ್ದಾರಾ ಅಂತೀವಲ್ಲ. ಈಸ್ ಎನಿಬಡಿ ಅರೌಂಡ್ ಯು, ಈಸ್ ಎನಿಬಡಿ ಅರೌಂಡ್ ಯು. ನಿನಗೆ ಈಗಲೂ ನಂಬಿಕೆ ಬಂದಿಲ್ಲ, ನಾನು ಇಷ್ಟೆಲ್ಲ ಹೇಳಿದ್ದೀನಿ, ನಿನಗೆ ಇವಾಗಲೂ ನಂಬಿಕೆ ಬಂದಿಲ್ಲ ಅಂತೀವಲ್ಲ. ಸೊ ನಿನಗೆ ಈಗಲೂ ಕೂಡ ನಂಬಿಕೆ ಬಂದಿಲ್ಲ, ಸ್ಟಿಲ್ ಕೂಡ ನೀನು ನಂಬ್ತಾ ಇಲ್ಲ ಅನ್ನೋದಕ್ಕೆ ಯು ಸ್ಟಿಲ್ ಡೋಂಟ್ ಬಿಲೀವ್, ಯು ಸ್ಟಿಲ್ ಡೋಂಟ್ ಬಿಲೀವ್. ಕೊನೆ ಪಕ್ಷ ಸುಳ್ಳು ಹೇಳಬೇಡ, ಸತ್ಯ ಅಂತೂ ಹೇಳಲ್ಲ, ಎಟ್ಲೀಸ್ಟ್ ಸುಳ್ಳು ಅಂತೂ ಹೇಳಬೇಡ ಅಂತೀವಲ್ಲ. ಸೊ ಎಟ್ಲೀಸ್ಟ್ ಸುಳ್ಳು ಹೇಳಬೇಡ ಅನ್ನೋದಕ್ಕೆ ಎಟ್ಲೀಸ್ಟ್ ಡೋಂಟ್ ಲೈ, ಎಟ್ಲೀಸ್ಟ್ ಡೋಂಟ್ ಲೈ. ನೀನು ನನಗೆ ಏನಾದರೂ ಕಲಿಸು, ಏನಾದರೂ ಕಲಿಸು ಮರೆಯ ನನಗೆ ಅಂತೀವಲ್ಲ. ಯು ಟೀಚ್ ಮೀ ಸಮಥಿಂಗ್, ಯು ಟೀಚ್ ಮೀ ಸಮಥಿಂಗ್. ನಾನು ನನ್ನ ಕೆಲಸದಲ್ಲಿ ಉತ್ತಮನಿದ್ದೇನೆ, ನಾನು ನನ್ನ ಕೆಲಸದಲ್ಲಿ ಬೆಟರ್ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಗುಡ್ ಎಟ್ ಮೈ ವರ್ಕ್, ಐ ಆಮ್ ಗುಡ್ ಎಟ್ ಮೈ ವರ್ಕ್. ನೀನು ಏನು ಯೋಚಿಸ್ತಿರುವೆ, ನೀನು ಏನು ಥಿಂಕ್ ಮಾಡ್ತಿದೆಯಾ ಕೇಳ್ತೀವಲ್ಲ. ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.